ಹಾಗಾದ್ರೆ ಸಿಡಬ್ಲ್ಯೂಎಂಎ ಆದೇಶದಲ್ಲಿರುವಂತಹ ಪ್ರಮುಖ ಅಂಶಗಳೇನು ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಕರ್ನಾಟಕದ ಬಳಿ 55 ಟಿಎಂಸಿ ನೀರಿದೆ ಅಂತ ಹೇಳಿರೋದಿಲ್ಲಿ ಸಿಡಬ್ಲ್ಯೂಎಂಎ. ಮುಂದಿನ 10 ದಿನಗಳಲ್ಲಿ 10 ರಿಂದ 15 ಟಿಎಂಸಿ ನೀರು ಬಿಡೋದಕ್ಕೆ ಸಾಧ್ಯ. ಸಿಡಬ್ಲ್ಯೂಆರ್ಸಿ ಅತ್ಯಂತ ಕಡಿಮೆ ನೀರು ಹರಿಸೋದಕ್ಕೆ ಈಗಾಗಲೇ ಸೂಚಿಸಿತ್ತು. ಹಾಗಾದ್ರೆ ಏನ್ ಮಾಡಕ್ ಹೊರಟಿದ್ದಾರೆ ಇವರು? ನೋಡಿ, ಕೆಲ ದಿನಗಳಿಂದ ಕಾವೇರಿ ವ್ಯಾಪ್ತಿಯಲ್ಲಿ ಒಳಹರಿವು ಹೆಚ್ಚಾಗಿದೆ ಅಂತ ಹೇಳಿದೆಯಂತೆ. ಎಲ್ಲ ಹೆಚ್ಚಾಗಿದೆ? ನಿನ್ನೆ ಒಂದೇ ದಿನ 1 ಟಿಎಂಸಿ ಅಷ್ಟು ನೀರು ಹರಿದು ಬಂದಿದೆ ಅಂತ. ಅಷ್ಟರ ಮಟ್ಟಿಗೆ ಇದ್ದಿದ್ರೆ ನಿಜಕ್ಕೂ ಆರಾಮಾಗಿ ಬಿಡ್ತಾ ಇರಲಿಲ್ವಾ? ಭವಿಷ್ಯದಲ್ಲಿ ಮತ್ತಷ್ಟು ಒಳಹರಿವು ಹೆಚ್ಚಬಹುದು ಅಂತ ಹೇಳಿದೆ ಸಿಡಬ್ಲ್ಯೂಎಂಎ. ವಾದ ಮಾಡ್ಕೊಂಡಿರೋದು ಹಿಂಗೆ. ಹೀಗಾಗಿ ತಮಿಳುನಾಡಿಗೆ ನೀರು ಹರಿಸಬಹುದೆಂದ ಸಿಡಬ್ಲ್ಯೂಎಂಎ. ಸಿಡಬ್ಲ್ಯೂಎಂಎ ಆದೇಶದಲ್ಲಿರುವಂತಹ ಪ್ರಮುಖ ಅಂಶಗಳಿದು. ಈ ರೀತಿಯಾಗಿ ಅಂಶಗಳನ್ನ ಕೊಟ್ಟಿರೋದ್ರಿಂದ ಈ ನಿರ್ಣಯಕ್ಕೆ ಬರಲಾಗಿದೆಯಾ? ಹಾಗಾದ್ರೆ 55 ಟಿಎಂಸಿ ನೀರಿದೆ ಅಂತ ಹೇಳ್ಕೊಂಡಿದೆಯಂತೆ ಸಿಡಬ್ಲ್ಯೂಎಂಎ. ಮುಂದಿನ 10 ದಿನಗಳಲ್ಲಿ ಬಹಳಷ್ಟು ನೀರು ಬಿಟ್ಬಿಡ್ಬಹುದು ಅಂತ. ಅಷ್ಟೇ ಇದ್ದಿದ್ರೆ ನಮ್ಮ ರಾಜ್ಯದ ಜನಕ್ಕೆ ಯಾಕೆ ಈ ರೀತಿಯಾಗದಂತಹ ನಿರ್ಣಯಗಳನ್ನ ಹೇಳ್ತಾ ಇದ್ರಿ? ಆಗ್ಲೇ ಲೈವ್ ಅಲ್ಲಿ ಜಾಯ್ನ್ ಆಗಿದಂತಹ ಪ್ರತಿನಿಧಿ ಸ್ವಾಮಿಯನ್ನ ಮಾತಾಡಿಸ್ತಾ ಹೋಗ್ತೀನಿ. ಸ್ವಾಮಿ, ಇವಾಗ ಬರ್ತಾ ಇರುವಂತಹ ಅಪ್ಡೇಟ್ಸ್ ಪ್ರಕಾರ ಹೆಂಗ್ ಬೇಕೋ ಹಂಗೆ ವಾದ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಸಿಡಬ್ಲ್ಯೂಎಂಎ ಏನು ಹೇಳ್ತಾ ಇದೆ ಅಂದ್ರೆ, ಒಂದಿನಕ್ಕೆ 1 ಟಿಎಂಸಿ ಬಂದಿದೆ, ಹಂಗಾಗಿ ನೀರು ಹರಿದು ಬಿಟ್ಬಿಡ್ಲಿ, ಓಟೋಗ್ಬಿಡ್ಲಿ, ಹೋದಷ್ಟು ಹೋಗ್ಲಿ ಅನ್ನುವಂಥ ಲೆಕ್ಕಾಚಾರವೇ ಆಗಿದ್ರೆ ಮುಂದೆ ಹೆಂಗೆ ನೀರು ತುಂಬಲಿಲ್ಲ, ಮಳೆ ಬರಲಿಲ್ಲ, ಬರಗಾಲದ ಛಾಯೆ ಆವರಿಸೇ ಬಿಡುತ್ತೆ, ನಮ್ಮ ರಾಜ್ಯದಲ್ಲಿ ಕುಡಿಯೋಕ್ಕೂ ನೀರಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಅಲ್ಲಿಂದ ವಾಪಸ್ ತರಿಸ್ಕೊಳ್ಳೋಕ್ಕಾಗತ್ತೆ? ಏನು ಇಂಥ ನಿರ್ಣಯಗಳು? ಹೆಂಗೆ ಇವ್ರು ಯಾವ ಆಧಾರದ ಮೇಲೆ ಈ ರೀತಿ ವಾದ ಮಾಡ್ಕೊಂಡಿದ್ದಾರೆ? ನಿಜಕ್ಕೂ ಇರುವಂಥ ಅಂಕಿ ಅಂಶಗಳು ಲೆಕ್ಕಾಚಾರಗಳನ್ನ ಇಟ್ಕೊಂಡು ಮಾಡಿಲ್ಲ, ಒಟ್ಟಲ್ಲಿ ಹರಿಯಕ್ಕೆ ಬಿಡೋಕ್ಕೆ ಹೆಂಗೆ ವಾದ ಬೇಕೋ ಹಂಗೆ ಮಾಡ್ಕೊಂಡಿರುವಂಥ ಲಕ್ಷಣಗಳು ಕಾಣ ಸಿಗ್ತಾ ಇಲ್ವಾ ಅಂತ? ಖಂಡಿತ ಅಮೃತ. ಈಗಾಗಲೇ ಮಂಡ್ಯ ಭಾಗದ ಶಾಸಕರಾದಂಥ ರವಿ ಗಣಿಗ ಅವರು ಕೂಡ ಒಂದು ಆರೋಪವನ್ನು ಮಾಡ್ತಾ ಇದ್ರು. ನಿರ್ವಹಣಾ ಪ್ರಾಧಿಕಾರದಲ್ಲಿರೋರೆಲ್ಲ ತಮಿಳುನಾಡು ಭಾಗದವರೇ, ಹಾಗಾಗಿ ಅವರಿಗೆ ಹೇಗೆ ಬೇಕೋ ಆ ರೀತಿ ಒಂದು ಆದೇಶವನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಒಂದು ಆರೋಪವನ್ನ ಮಾಡಿರುವಂಥದ್ದು. ಜೊತೆಗೆ ಒಂದು ಕಡೆ ಕರ್ನಾಟಕ ನೀರಾವರಿ ತಜ್ಞರು ಸೇರಿದಂತೆ ವಕೀಲರು ಯಾವ ರೀತಿ ವಾದ ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಒಂದಿಷ್ಟು ಪ್ರಶ್ನೆಗಳು ಉತ್ಕೊಂಡಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ರು, ನಮ್ಮ ರಾಜ್ಯದ ಅಂದ್ರೆ ಕಾವೇರಿ ನದಿ ನೀರಿನ ಪರಿಸ್ಥಿತಿ ಚೆನ್ನಾಗಿಲ್ಲ, ಮಳೆ ಆಗಿಲ್ಲ, ನಾವು ನಮ್ಮ ಭಾಗದಲ್ಲೇ ಇರುವಂತಹ ರೈತರಿಗೆ ಬೆಳೆಗಳನ್ನ ಬೆಳೆಯೋದಕ್ಕೂ ನಾವು ನೀರು ಬಿಟ್ಟಿಲ್ಲ, ನಾವು ಆದೇಶವನ್ನು ಕೂಡ ಈಗಾಗಲೇ ಸೂಚನೆಯನ್ನು ಕೂಡ ರೈತರಿಗೆ ಕೊಟ್ಟಿದ್ದೇವೆ. ಜೊತೆಗೆ ಕುಡಿಯುವ ನೀರಿಗೆ ಮಾತ್ರ ಉಪಯೋಗಕ್ಕೆ ಬೇಕಾದಂತಹ ನೀರು ನಮ್ಮ ಕಾವೇರಿ ಜಲಾಶಯದಲ್ಲಿ ಇದೆ, ಹೀಗಾಗಿ ನಾವು ತಮಿಳುನಾಡಿಗೆ ಯಾವ ರೀತಿ ಬಿಡಬೇಕು ಅನ್ನೋದು ಕೂಡ ಒಂದಿಷ್ಟು ಪ್ರಶ್ನೆಗಳನ್ನ ಮಾಡಿದ್ರು. ನಮ್ಮಲ್ಲಿರುವಂತಹ ದಾಖಲೆಗಳು, ಅಂಕಿ ಅಂಶಗಳನ್ನ ನಾನು ಪ್ರಾಧಿಕಾರದ ಮುಂದೆ ಇಟ್ಟು ನಾವು ಚರ್ಚೆ ಮಾಡ್ತೀವಿ, ವಾದವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ತಮಿಳುನಾಡು ಕೂಡ ತಮ್ಮದೇ ಆದಂತಹ ಒಂದು ವಾದವನ್ನ ಮಾಡಿರೋದು. ಜೊತೆಗೆ ಒಂದಿಷ್ಟು ಅಂಕಿ ಅಂಶಗಳನ್ನ ತಮಿಳುನಾಡಲ್ಲಿರುವಂತಹ ಮೆಟ್ಟೂರು ಜಲಾಶಯದಲ್ಲಿರುವಂತಹ ಅಂಕಿ ಅಂಶಗಳನ್ನು ಕೂಡ ಮಾಧ್ಯಮಗಳ ಮುಂದೆ ಹೇಳಿದ್ದು. ಅಂದ್ರೆ ಅಲ್ಲಿ 40% ಕುಡಿಯುವ ನೀರಿದೆ, ಅಲ್ಲಿ ಈಗ ಕುಡಿಯುವ ನೀರಿಗೆ ಸಮಸ್ಯೆ ಆಗಲ್ಲ. ಜೊತೆಗೆ ಮುಂಬರುವ ದಿನಗಳಲ್ಲಿ ಇನ್ನು 15-20 ದಿನಗಳಲ್ಲಿ ಅಲ್ಲಿ ಮಳೆಯಾಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಆ ಸಮಯದಲ್ಲಿ ಮಳೆ ಆದಂತ ಸಮಯದಲ್ಲಿ ಅಲ್ಲಿ ರೈತರಿಗೂ ಸಮಸ್ಯೆ ಆಗಲ್ಲ, ಜೊತೆಗೆ ಕುಡಿಯುವ ನೀರಿಗೂ ಸಮಸ್ಯೆ ಆಗಲ್ಲ ಅನ್ನೋದು ಕೂಡ ರಾಜ್ಯದ ಒಂದು ಪ್ರಮುಖ ವಾದ ಆಗಿತ್ತು. ಆದರೆ ಇಲ್ಲಿ ಅಂದುಕೊಂಡಂತೆ ಮಳೆಯಾಗಿಲ್ಲ, ಶೇಕಡಾವಾರು ಕೂಡ ವಾಡಿಕೆಯಂತೆ ಮಳೆಯಾಗಿಲ್ಲ, ರೈತರಿಗೆ ಬೆಳೆ ಬೆಳೆಯೋದಕ್ಕೆ ನೀರು ಕೂಡ ನಾವು ಕೊಟ್ಟಿಲ್ಲ. ಆದರೆ ಕುಡಿಯುವ ನೀರಿಗೆ ಶೇಕಡ ಮಾತ್ರ ನಮ್ಮಲ್ಲಿ ಲಭ್ಯ ಇದೆ, ನಮ್ಮಲ್ಲೇ ನೀರಿಲ್ಲ ಅಂದಾಗ ತಮಿಳುನಾಡಿಗೆ ಯಾವ ರೀತಿ ಬಿಡೋದು ಅನ್ನೋದು ಕೂಡ ಒಂದು ವಾದ ಆಗಿತ್ತು. ಈ ಹಿನ್ನೆಲೆಯಲ್ಲಿ ನಿರ್ವಹಣಾ ಪ್ರಾಧಿಕಾರವರು ಯಾವ ಒಂದು ರೀತಿಯ ವಾದವನ್ನ ಮನ್ನಣೆ ಪಡೆದುಕೊಂಡು ಆದೇಶ ಕೊಟ್ಟಿದ್ದಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಜೊತೆಗೆ ತಮಿಳುನಾಡು ಸಾಕಷ್ಟು ವಾದಗಳನ್ನ ಮಾಡಿರುವಂಥದ್ದು. ಜೊತೆಗೆ ಇಲ್ಲಿರುವಂತಹ ವಾಸ್ತವಿಕ ಪರಿಸ್ಥಿತಿಯನ್ನು ಕೂಡ ಅಲ್ಲಿ ಮುಂದಿಟ್ಟಂತ ಸಂದರ್ಭದಲ್ಲಿ ಆ ವಾದವನ್ನು ಯಾವ ರೀತಿ ಪರಿಗಣಿಸಿದ್ದಾರೆ ಅನ್ನೋದು ಕೂಡ ಚರ್ಚೆ ಮಾಡಬೇಕಾಗಿರುವಂಥದ್ದು. ಅಮೃತ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.